ಯುಗಾದಿ ಬಕ್ರೀದ್ ಹಬ್ಬದ ಪ್ರಯುಕ್ತ ರಾಜ್ಯದ ಬಡ ಜನರಿಗೆ ಸಿಹಿ ಸುದ್ದಿ ಕೊಟ್ಟ ರಾಜ್ಯ ಸರ್ಕಾರ. ಅನ್ನರಾಮಯ್ಯ ಅನ್ನಭಾಗ್ಯ ಯೋಜನೆಯಿಂದ ಬಡ ಜನರ ಮುಖದಲ್ಲಿ ಮಂದಹಾಸ. ಈ ತಿಂಗಳು ಪ್ರತಿ ಬಿಪಿಎಲ್ ಪಡಿತರ ಸದಸ್ಯರಿಗೆ 15 ಕೆಜಿ ಅಕ್ಕಿ. ಮುಂದಿನ ತಿಂಗಳಿಂದ 10 ಕೆಜಿ ಪಡಿತರ ಬಿಪಿಎಲ್ ಪ್ರತಿ ಸದಸ್ಯರಿಗೆ ಸಿಗಲಿದೆ. 3 ಸದಸ್ಯರಿಗಿಂತ ಹೆಚ್ಚು ಇದ್ದ ಅಂತ್ಯೋದಯ ಕಾರ್ಡ್ಗೆ 10 ಕೆಜಿ ಹೆಚ್ಚು ಅಕ್ಕಿ ವಿತರಣೆ. ಕೊಟ್ಟ ಮಾತನ್ನ ಉಳಿಸಿಕೊಂಡ ಅನ್ನರಾಮಯ್ಯ. ರಾಜ್ಯದ ಪ್ರತಿ ಬಡವರಿಗೆ ಇನ್ನು ಮುಂದೆ ಹಣದ ಬದಲಿಗೆ ಅಕ್ಕಿ. ಅಂತ್ಯೋದಯ ಕಾರ್ಡುದಾರರಿಗೆ 35 ಕೆಜಿ ಅಕ್ಕಿ. ಇನ್ನು ಮುಂದೆ ಬಿಪಿಎಲ್ ಕಾರ್ಡ್ ಪಡಿತರ ಪ್ರತಿ ಸದಸ್ಯರಿಗೆ 10 ಕೆಜಿ ಅಕ್ಕಿ ಸಿಗಲಿದೆ. ಹೌದು, ಅಂತ್ಯೋದಯ ಬಿಪಿಎಲ್ ಯೋಜನೆ ಮತ್ತು ಆದ್ಯತಾ ಪಡಿತರ ಚೀಟಿಗಳ ಪ್ರತಿ ಫಲಾನುಭವಿಗಳಿಗೆ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಅನ್ವಯ ವಿತರಿಸಲಾಗ್ತಾ ಇರುವಂತಹ 5 ಕೆಜಿ ಆಹಾರ ಧಾನ್ಯದೊಂದಿಗೆ ರಾಜ್ಯ ಸರ್ಕಾರದ ವತಿಯಿಂದ ಹೆಚ್ಚುವರಿಯಾಗಿ 5 ಕೆಜಿ ಆಹಾರ ಧಾನ್ಯದ ಬದಲಾಗಿ ಪ್ರತಿ ಕೆಜಿಗೆ ಅಂದ್ರೆ 34 ರೂಪಾಯಿಯಂತೆ ಪಡಿತರ ಚೀಟಿಯಲ್ಲಿನ ಕುಟುಂಬದ ಮುಖ್ಯಸ್ಥರು ಬ್ಯಾಂಕ್ ಖಾತೆಗೆ ಅಂದ್ರೆ ಡಿಬಿಟಿ ಮೂಲಕ 170 ರೂಪಾಯಿಯಂತೆ ಹಣ ವರ್ಗಾವಣೆ ಆಗ್ತಾ ಇತ್ತು. ಆದ್ರೆ ಫೆಬ್ರವರಿ ತಿಂಗಳಿಂದ ನೇರ ನಗದು ವರ್ಗಾವಣೆ ಅಂದ್ರೆ ಡಿಬಿಟಿ ಬದಲಾಗಿ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಪಡಿತರ ಚೀಟಿ ಫಲಾನುಭವಿಗಳಿಗೆ ಹೆಚ್ಚುವರಿಯಾಗಿ 5 ಕೆಜಿ ಅಕ್ಕಿಯನ್ನ ಹಂಚಿಕೆ ಮಾಡಲಾಗದ ಕಾರಣ ಫೆಬ್ರವರಿ ತಿಂಗಳ 5 ಕೆಜಿ ಅಕ್ಕಿಯ ಜೊತೆಗೆ ಮಾರ್ಚ್ ತಿಂಗಳ 10 ಕೆಜಿ ಅಕ್ಕಿಯನ್ನ ಸೇರಿಸಿ 15 ಕೆಜಿ ಅಕ್ಕಿ ಕೊಡುವುದಕ್ಕೆ ರಾಜ್ಯ ಸರ್ಕಾರ ತೀರ್ಮಾನವನ್ನ ಮಾಡಿದೆ. ಇದರ ಸದುಪಯೋಗವನ್ನ ಪಡೆದುಕೊಳ್ಳುವಂತೆ ಪಡಿತರದಾರರಿಗೆ ಕೊರಟಗೆರೆಯ ಆಹಾರ ಮತ್ತು ನಾಗರಿಕ ಇಲಾಖೆಯ ಲಕ್ಷ್ಮೀ ಶಿರಸ್ತಿದಾರರು ತಿಳಿಸಿದ್ದಾರೆ. ತಹಶೀಲ್ದಾರ್ ಮಂಜುನಾಥ್ ಮುಂದುವರೆದು ಮಾತಾಡಿದ್ರು. ಕೊರಟಗೆರೆ ತಾಲೂಕಿನ ಅಂತ್ಯೋದಯ ಕಾರ್ಡ್ಗಳ ಸಂಖ್ಯೆ 4,494 ಇದ್ರೆ ಬಿಪಿಎಲ್ ಕಾರ್ಡ್ದಾರರ ಸಂಖ್ಯೆ 37,059 ಇದೆ. ಒಟ್ಟಾರೆಯಾಗಿ 41,553 ಕಾರ್ಡುದಾರರು ಈ ಯೋಜನೆಯ ಫಲಾನುಭವಿಗಳಾಗಿದ್ದಾರೆ. ಅಷ್ಟೇ ಅಲ್ಲದೆ ಲಾಭವನ್ನು ಕೂಡ ಪಡೆದುಕೊಳ್ತಿದ್ದಾರೆ. ಪ್ರತಿ ಬಡವರ ಹಸಿವನ್ನ ನೀಗಿಸುವುದಕ್ಕೆ ಸಿದ್ಧವಾಗಿದೆ ರಾಜ್ಯ ಸರ್ಕಾರ. ಯಾವುದೇ ಪಡಿತರ ಅಂಗಡಿಗಳಲ್ಲಿ ಸಮಸ್ಯೆ ಬಂದಲ್ಲಿ ಅಥವಾ ಕಾಳಸಂತೆಯಲ್ಲಿ ಮಾರುವುದಾಗಲಿ ಕಂಡುಬಂದಲ್ಲಿ ತಕ್ಷಣ ನಮ್ಮ ಗಮನಕ್ಕೆ ತನ್ನಿ ಅಂತ ತಿಳಿಸಿರುವಂತದ್ದು. ಕೊರಟಗೆರೆ ತಾಲೂಕಿನ ಎಲ್ಲ ಪಡಿತರ ಚೀಟಿದಾರರಿಗೆ ಈ ಮೂಲಕ ತಿಳಿಸೋದೇನೆಂದರೆ, ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಅನ್ನಭಾಗ್ಯ ಯೋಜನೆಯಡಿ ಪ್ರತಿ ವ್ಯಕ್ತಿಗೆ 10 ಕೆಜಿ ಅಕ್ಕಿ ನೀಡುವುದಾಗಿ ಘೋಷಣೆ ಆಗಿತ್ತು. ಆದರೆ ಈವರೆಗೆ 5 ಕೆಜಿ ಹೆಚ್ಚುವರಿ ಅಕ್ಕಿಯ ಬದಲಾಗಿ ತಮ್ಮ ಖಾತೆಗಳಿಗೆ ಡಿಬಿಟಿ ಮೂಲಕ ಹಣ ಜಮೆ ಆಗ್ತಿತ್ತು. ಆದರೆ ಫೆಬ್ರವರಿ 2025ನೇ ಮಾಹೆಯಿಂದ ಡಿಬಿಟಿಯ ಬದಲಾಗಿ 5 ಕೆಜಿ ಹೆಚ್ಚುವರಿ ಅಕ್ಕಿಯನ್ನೇ ನೀಡುವುದಾಗಿ ಸರ್ಕಾರ ಆದೇಶ ಆಗಿದೆ. ಆದ್ದರಿಂದ ಈ ಮಾರ್ಚ್ ಮಾಹೆಯಲ್ಲಿ ಮಾತ್ರ ನಾವು ನಿಮ್ಗೆ ತಿಳಿಸೋದೇನಂತಂದರೆ, ಫೆಬ್ರವರಿ ಮಾಹೆ 5 ಕೆಜಿ ಅಕ್ಕಿ ಹೆಚ್ಚುವರಿಯೊಂದಿಗೆ ಈ ಮಾಹೆಯ 10 ಕೆಜಿ ಅಕ್ಕಿ ಸೇರಿ ಪ್ರತಿ ವ್ಯಕ್ತಿಗೆ 15 ಕೆಜಿ ಅಕ್ಕಿ ಹಂಗೆ ನಿಮಗೆ ದೊರಕುತ್ತೆ. ಸೊ ಇದು BPL ಕಾರ್ಡ್ದಾರರಿಗೆ ಇದು ಈ ರೀತಿ ಅಕ್ಕಿ ದೊರಕುತ್ತೆ. ಸೊ AY ಕಾರ್ಡ್ದಾರರಿಗೆ ಸ್ಕೇಲ್ ಆಫ್ ಇಶ್ಯೂ ಅಂತ ಹೇಳಿ ನಮ್ಮ ಇಲಾಖೆ ವತಿಯಿಂದ ಇದೆ. ಎಲ್ಲ ನ್ಯಾಯಬೆಲೆ ಅಂಗಡಿಗಳ ಮುಂದೆ ಅದನ್ನು ಪ್ರದರ್ಶಿಸಿರ್ತೇವೆ. ಆ ಸ್ಕೇಲ್ ಆಫ್ ಇಶ್ಯೂನ ಮೇರೆಗೆ ಪ್ರತಿ AY ಪಡಿತರ ಚೀಟಿದಾರರಿಗೆ ಅದ್ರ ಬೇಸಿಸ್ ಮೇಲೆ ಅಕ್ಕಿ ವಿತರಣೆ ಮಾಡ್ತಾರೆ. ಉದಾಹರಣೆಗೆ ಈಗ BPL ಕಾರ್ಡ್ದಾರರು ಮನೆಯಲ್ಲಿ 4 ಜನ ಇದ್ದಾರೆ ಅಂತಂದರೆ, ಸೊ ಒಬ್ಬ ವ್ಯಕ್ತಿಗೆ 15 ಕೆಜಿ ಅಂತೆ, 15 × 4 ಸೊ 60 ಕೆಜಿ ಅಕ್ಕಿ 60 ಕೆಜಿ. AY ಕಾರ್ಡ್ದಾರರಿಗೆ 3 ಜನ ಇರೋವರೆಗೂ ಅವರಿಗೆಲ್ಲ 35 ಕೆಜಿ ಅಕ್ಕಿ ದೊರಕುತ್ತೆ. 3ಕ್ಕಿಂತ ಜಾಸ್ತಿ ಸದಸ್ಯರು ಇರುವಂಥವರಿಗೆ ಸೊ ಸ್ಕೇಲ್ ಆಫ್ ಇಶ್ಯೂ ಮೇರೆಗೆ ಎಲ್ಲರಿಗೂ ವಿತರಣೆ ಮಾಡ್ತಾರೆ. ಸೊ ಇದರ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳಿ ನಾವು ನಿಮ್ಗೆ ತಿಳಿಸುತ್ತಾ, ಹಾಗೂ ಪಡಿತರವನ್ನು ಯಾರು ಕಾಳಸಂತೆಯಲ್ಲಾಗಲಿ ಬೇರೆ ರೀತಿಯಲ್ಲಿ ಮಾರ್ಕೊಳ್ಳದೆ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳಿ ನಾವು ಕೂಡ ನಿಮಗೆ ತಿಳಿಸ್ತೀವಿ. ಧನ್ಯವಾದಗಳು. ನಮಸ್ಕಾರ. ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಿಂದ ಕೊರಟಗೆರೆ ತಾಲೂಕಲ್ಲಿ ಸುಮಾರು 4,494 ಅಂತ್ಯೋದಯ ಕಾರ್ಡುದಾರರಿಗೆ ಹಾಗೂ ಸುಮಾರು 37,059 ಕಾರ್ಡುದಾರರಿಗೆ BPL ಕಾರ್ಡುದಾರರಿಗೆ ನಮ್ಮ ಇಲಾಖೆಯಿಂದ ಅಂದರೆ ಫೇರ್ ಪ್ರೈಸ್ ಶಾಪ್ಸ್ ಪಡಿತರ ನ್ಯಾಯಬೆಲೆ ಅಂಗಡಿಗಳಿಂದ ಪ್ರತಿ ಒಬ್ಬ ಅಂತ್ಯೋದಯ ಕಾರ್ಡ್ದಾರರಿಗೆ 35 ಕೆಜಿ ಅಕ್ಕಿಯನ್ನು ಹಾಗೂ ಪ್ರತಿ BPL ಕಾರ್ಡ್ದಾರರಿಗೆ 15 ಕೆಜಿ ಅಕ್ಕಿಯನ್ನು ಸರ್ಕಾರ ನೀಡುವ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಈಗ ನಮ್ಮ ಫೇರ್ ಪ್ರೈಸ್ ಶಾಪ್ಸ್ ಮುಖಾಂತರ ನ್ಯಾಯಬೆಲೆ ಅಂಗಡಿಗಳ ಮುಖಾಂತರ ಈಗಾಗಲೇ ನಾವು ನೀಡೋದಕ್ಕೆ ಚಾಲನೆ ನೀಡಿದ್ದೀವಿ.
ಸಾರ್ವಜನಿಕರು ಏನಾದರೂ ತಮಗೆ ಸಮಸ್ಯೆಗಳಾದಲ್ಲಿ ಕೂಡಲೇ ನಮಗೆ ಸಂಪರ್ಕಿಸಿ ತಮ್ಮ ಸಮಸ್ಯೆಗಳನ್ನು ಪರಿಹಾರ ಕಂಡುಕೊಳ್ಬೋದು. ಅದೇ ರೀತಿಯಾಗಿ ಈಗಾಗಲೇ ನಾವು ಎಲ್ಲ ನ್ಯಾಯಬೆಲೆ ಅಂಗಡಿಗಳ ಮಾಲೀಕರಿಗೆ ಸೂಚನೆ ಕೊಟ್ಟಿದ್ದೀವಿ. ಯಾವುದೇ ರೀತಿಯಾಗಿ ಲೋಪಗಳಾಗದಂಗೆ ಸರ್ಕಾರದ ಸೌಲಭ್ಯವನ್ನು ಪ್ರತಿಯೊಬ್ಬರಿಗೂ ತಲುಪಿಸೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅಂತೇಳಿ ಏಕಸದಸ್ಯ ದ್ವಿಸದಸ್ಯ ತ್ರಿಸದಸ್ಯ ಅಂತ್ಯೋದಯ ಕಾರ್ಡ್ಗಳಿಗೆ 35 kg ಅಕ್ಕಿಯನ್ನು ಮಾಸಿಕವಾಗಿ ಹಾಗೂ BPL ಕಾರ್ಡ್ದಾರರಿಗೆ ಮಾಸಿಕವಾಗಿ 15 kg ಒಬ್ಬ ವ್ಯಕ್ತಿಗೆ ಕೊಡೋದಕ್ಕೆ ಈಗಾಗಲೇ ಸರ್ಕಾರ ನಿರ್ದೇಶನ ಇರೋದರಿಂದ ಅದೇ ರೀತಿ ಸರ್ಕಾರದ ನಿರ್ದೇಶನದಂತೆ ಏನು ಕಳೆದ ತಿಂಗಳಿನ 5 kg ಅಕ್ಕಿ ಈ ಒಂದು ತಿಂಗಳಲ್ಲಿ ಸೇರಿಸಿ ಅಂದರೆ ಮಾರ್ಚ್ ತಿಂಗಳಲ್ಲಿ ಪ್ರತಿ ಒಬ್ಬ ವ್ಯಕ್ತಿಗೆ BPL ಕಾರ್ಡ್ದಾರರಿಗೆ 15 kg ಅಕ್ಕಿಯನ್ನು ಈ ತಿಂಗಳ ಮಾರ್ಚ್ ತಿಂಗಳಲ್ಲಿ ಕೊಡ್ತೇವೆ. ಮುಂದಿನ ಏಪ್ರಿಲ್ ತಿಂಗಳಲ್ಲಿ 5 kg ಮೊದಲೇನು ಕೊಡ್ತಾಯಿದ್ರು ಅದಕ್ಕಿಂತ 5 kg ಸೇರಿಸಿ 10 kg ಆಗುತ್ತೆ. ಕಳೆದ ತಿಂಗಳಿದ್ದು ಕೊಟ್ಟಿಲ್ಲ ಅಂತೇಳಿ ಈ ತಿಂಗಳ ಮಾರ್ಚ್ ತಿಂಗಳಲ್ಲಿ ಮಾತ್ರ ಪ್ರತಿಯೊಬ್ಬ ವ್ಯಕ್ತಿಗೆ 15 kg ಅಕ್ಕಿಯನ್ನು BPL ಕಾರ್ಡ್ದಾರರಿಗೆ ಹಾಗೂ 35 kg ಅಕ್ಕಿಯನ್ನು ಅಂತ್ಯೋದಯ ಕಾರ್ಡ್ದಾರರಿಗೆ ನೀಡೋದಕ್ಕೆ ಕ್ರಮ ವಹಿಸ್ತಾರೆ. ಇನ್ನು ಮುಂದೆ ಏನು ಈ ಕಳೆದ ತಿಂಗಳವರೆಗೂ ಅಂದರೆ ಜನವರಿ ತಿಂಗಳವರೆಗೂ ಪ್ರತಿಯೊಂದು ವ್ಯಕ್ತಿಗೆ 170 ರೂಪಾಯಿ ಸರ್ಕಾರದಿಂದ ಹಣವನ್ನು ನೀಡ್ತಾ ಇದ್ದರು. ಆ ಪರಿಹಾರ ಧನದ ಬದಲಾಗಿ 5 kg ಅಕ್ಕಿಯನ್ನು ಅವ್ರಿಗೆ ನೇರವಾಗಿ ಕಾರ್ಡ್ದಾರರಿಗೆ ನೀಡಲಾಗ್ತದೆ. ಅದು 5 kg ಏನು ಫೆಬ್ರವರಿ ತಿಂಗಳಲ್ಲಿ ಬಾಕಿ ಇರ್ತಕ್ಕಂಥ 5 kg ಹಾಗೂ ಈ ತಿಂಗಳಲ್ಲಿ ನೀಡ್ತಕ್ಕಂಥ 10 kg ಸೇರಿ 15 kg BPL ಕಾರ್ಡ್ದಾರರಿಗೆ ನೀಡಲು ಕ್ರಮ ವಹಿಸಲಾಗ್ತದೆ. ಹಲೋ, ನಾನು ಅಕ್ರಮ್ ಅಂತ. ಆಟೋದವ್ರು ಹಣದ ಬದಲು ಅಕ್ಕಿ ಕೊಡ್ತಾ ಇದ್ದಾರೆ. ಈ ಸರ್ಕಾರದವರು ಒಳ್ಳೆ ಇದು ಮಾಡ್ತಾ ಇದ್ದಾರೆ. ಹಿಂಗೆ ಕಂಟಿನ್ಯೂ ಮಾಡಿದರೆ ತುಂಬ ಒಳ್ಳೆಯದು. ಎಲ್ಲ ಜನಗಳಿಗೂ ಸೌಕರ್ಯ ಆಗುತ್ತೆ, ಪ್ರತಿಯೊಬ್ಬರಿಗೂ ಅಕ್ಕಿ ಸಿಗುತ್ತೆ. ಎಲ್ಲ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಎಲ್ಲರಿಗೂ ಅನುಕೂಲ ಆಗುತ್ತೆ. ಅಲ್ಲ, ಈಗ ಮೊದಲು 5 kg ಹಣ ಕೊಡ್ತಾರೆ, ನಮಗೆ 5 kg ಹಣ ಬೇಡ, ಹಣದ ಬದಲು ಅಕ್ಕಿನೇ ಕೊಡಬೇಕು ಅಂತ ನಾವು. ಈಗ ಹಣದ ಬದಲಿಗೆ ಅಕ್ಕಿನೇ ಕೊಡ್ತಾ ಇದ್ದಾರೆ. ಇದರಿಂದ ಒಳ್ಳೇದಾಗುತ್ತಾ ಅಥವಾ ಏನು? ಇದು ಭಾಳ ಒಳ್ಳೇದಾಗುತ್ತೆ. ಎಲ್ಲರಿಗೂ ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ. ಎಲ್ಲರಿಗೂ ಅಕ್ಕಿ ಅಂದರೆ ಎಲ್ಲ ಜನಕ್ಕೂ ಒಂಥರ ಅನುಕೂಲ ಆಗುತ್ತೆ ನಮ್ಮ ಅನಿಸಿಕೆ. ಇದರಿಂದ ಬಡವರು ತುಂಬ ಅನುಕೂಲ ಆಗುತ್ತೆ. ನಿಮ್ಮ ಹೆಸರು? ನನ್ನ ಹೆಸರು ಅಕ್ರಮ್ ಅಂತ. ಚಿಕ್ಕನಳ್ಳಿ ನ್ಯಾಯಬೆಲೆ ಅಂಗಡಿಯಿಂದ ಫಯಾಜುಲ್ಲಾ ಅಂತ. ಈಗ ಫೆಬ್ರವರಿಯಿಂದ 5 kg ಕೊಟ್ಟಿದ್ರು ಸೆಂಟ್ರಲಿಂದ. ಈಗ ಅದೇ ಥರ ಅಮೌಂಟ್ ಬರ್ತಿತ್ತು. ಈಗ ಅಮೌಂಟ್ ಬದಲು ಫೆಬ್ರವರಿ ತಿಂಗಳದು 5 kg ಪ್ಲಸ್ಸು ಸ್ಟೇಟ್ ಗೌರ್ಮೆಂಟಿದ್ದು 10 kg, ಟೋಟಲ್ 15 kg ಒಬ್ರಿಗೆ ಕೊಡ್ತಾಯಿದ್ವಿ. ಒಬ್ಬ ಯೂನಿಟ್ಗೆ 15ರಂತೆ ಇಬ್ಬರಿದ್ರೆ 30 kg BPL ಕಾರ್ಡ್ಗೆ, 3 ಜನ ಇದ್ರೆ 45, 4 ಜನ ಇದ್ರೆ 60, 5 ಜನ ಇದ್ರೆ 75, 6 ಜನ ಇದ್ರೆ 90. ಈ ಥರ ಕಂಟಿನ್ಯೂ ಆಗಿ ಒಬ್ರಿಗೆ 15 kg. ಇದು BPL ಕಾರ್ಡ್ದಾರರಿಗೆ ಮಾತ್ರ. ಆಮೇಲೆ ಅಂತ್ಯೋದಯ ಕಾರ್ಡ್ದಾರರಿಗೆ 1 ರಿಂದ 3 ಜನ ಇದ್ರೆ 35, 1 ರಿಂದ 4 ಜನ ಇದ್ರೆ 45. ಅದೇ ಥರ ಕಂಟಿನ್ಯೂ ಆಗಿರ್ತೈತೆ. ಈ ಥರ ಗೌರ್ಮೆಂಟ್ ಸರ್ಕಾರ ಈಗ ಹಣದ ಬದಲು ಅಕ್ಕಿಯನ್ನು ಕೊಡ್ತಾರೆ. ಜನ ಅನ್ನ ಭಾಗ್ಯವನ್ನು ಕೊಡ್ತಾರೆ. ಈಗ ಏಪ್ರಿಲಿಂದ ಮಾಮೂಲಿ ಸೆಂಟ್ರಲಿಂದ 5 kg, ಸ್ಟೇಟಿಂದ 5 kg 10 kg ಕೊಡ್ತದೆ. 10 kg ಬರುತ್ತೆ. ಈಗ ಏನು ರಾಜ್ಯ ಸರ್ಕಾರ ಹಣ ಕೊಡ್ತಾ ಇತ್ತು ಅದ್ರ ಬದಲಿಗೆ ಅಕ್ಕಿ ಕೊಡೋದಕ್ಕೆ ನಿರ್ಧಾರ ಮಾಡಿದೆ. ಟೋಟಲ್ ಮುಂದಿನ ತಿಂಗಳಿಂದ 10 kg ಸಿಗುತ್ತಾ? ಮುಂದಿನ ತಿಂಗಳಿಂದ 10 kg ಕೊಡ್ತಾರೆ. ಈ ಮಾರ್ಚ್ ತಿಂಗಳು ಮಾತ್ರ 15 kg ಒಬ್ಬರಿಗೆ. ಏನದು ಕಳೆದ ಬಾರಿ ಫೆಬ್ರವರಿ ತಿಂಗಳದ 5 kg? ಕಳೆದ ಬಾರಿ ಫೆಬ್ರವರಿ ತಿಂಗಳದು 5 kg ಪ್ಲಸ್ ಈ ತಿಂಗಳಿಂದ ರಾಜ್ಯ ಸರ್ಕಾರದ 5, 10, ಸೆಂಟ್ರಲ್ದ 5, ಟೋಟಲ್ 15 ಒಬ್ಬರಿಗೆ. 15 kg ಅಕ್ಕಿ ಸಿಗ್ತದೆ. ಅದು ಈ ತಿಂಗಳು. ಮುಂದಿನ ತಿಂಗಳಿಂದ ಯಥಾಸ್ಥಿತಿ 10 kg ಸಿಗುತ್ತೆ. 10 kg ಕೊಡ್ತಾರೆ. ಓಕೆ. ನಿಮ್ಮ ಹೆಸರು? ಫಯಾಜುಲ್ಲಾ ಅಂತ, ಚಿಕ್ಕನಳ್ಳಿ ನ್ಯಾಯಬೆಲೆ ಯೂನಿವರ್ಸಿಟಿ. ಶಾಶಿಮಾ ಇಷ್ಟು ದಿವಸ 5 kg ಬಂದು ಅಕ್ಕಿ ಬಂದು ಕೊಡ್ತಾ ಇದ್ರು. ಇವಾಗ ಅಕ್ಕಿನೇ ಕೊಡಲಿ, ಅಕ್ಕಿನೇ ಕೊಟ್ಟರೆ ಒಳ್ಳೇದಂತೀರಾ? ಅಕ್ಕಿನ ಕೊಟ್ಟರೆ ಒಳ್ಳೇದು. ಈ ತಿಂಗಳು ಎಷ್ಟು ಕೊಡ್ತಿದ್ದಾರೆ ಅಕ್ಕಿ ನಿಮಗೆ? ಈ ತಿಂಗಳು ಇವಾಗ ಏನು 15 kg ಕೊಡ್ತಾ ಇದ್ದಾರೆ. ಹಾಂ, ಒಬ್ಬರಿಗೆ 15 kg. ನೀವು ಎಷ್ಟು ಜನ ಇದ್ದೀರಾ ಮನೇಲಿ? ನಾವು 4 ಜನ ಇದ್ದೀವಿ. 4 ಜನ. ಹಂಗಾದ್ರೆ 60 kg ಅಕ್ಕಿ ಬರುತ್ತೆ ನಿಮಗೆ ಇವತ್ತು. ಖುಷಿ ಆಗುತ್ತೆ ಏನು ಅನ್ಸುತ್ತೆ? ಸಂತೋಷ. ಈಗ ಅಕ್ಕಿ ಬದಲಿಗೆ ಹಣ ಕೊಡ್ತಿದ್ರಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದ್ರ ಬದಲು ಅಕ್ಕಿನೇ ಹಾಕಲಿ. ಅಕ್ಕಿನೇ ಕೊಟ್ಟರೆ ಒಳ್ಳೇದು ಅಂತೀರಾ? ಗೃಹಲಕ್ಷ್ಮಿದು ಆಗ್ತದ್ರೆ ಸಾಕು. ಹೌದಾ? ಸರಿ, ನಿಮ್ಮ ಹೆಸರು? ಆಯಿಷಾ ಸಿಂಗ್.